ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನಾರ್ತ್ ಬ್ರೋ ಚಾನಲ್ಗೆ. ನಾನು ನಿಮ್ಮ ಪ್ರೀತಿಯ ನಾರ್ತ್ ಬ್ರೋ. ಇವತ್ತು ಈ ನಿಮ್ಮ ಪ್ರೀತಿಯ ನಾರ್ತ್ ಬ್ರೋ ಏನ್ ಮಾಡಕ್ಕೆ ಬಂದಿದ್ದಾರಪ್ಪ ಅಂದ್ರೆ, ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿರುವಂತ ಬಹುಮನಿ ಸುಲ್ತಾನರ ಭವ್ಯವಾದ ಸ್ಮಾರಕಗಳಲ್ಲಿ ಒಂದಾದಂತ ಗಗನ ಮಹಲ್ ಅನ್ನ ನಿಮ್ಗೆ ಪ್ರಸ್ತುತ ಪಡಿಸಕ್ಕೆ ಬಂದಿದ್ದಾನೆ ಸ್ನೇಹಿತರೆ. ಈ ಒಂದು ಗಗನ ಮಹಲ್ ಏನಪ್ಪಾ ಅಂದ್ರೆ, 1ನೇ ಅಲಿ ಆದಿಲ್ ಶಾ ಅವರು 1561 ಸುಮಾರಿಗೆ ಈ ಒಂದು ಕಟ್ಟಡವನ್ನು ನಿರ್ಮಿಸಿದ್ರು. ಇದೊಂದು ರಾಯಲ್ ಪ್ಯಾಲೇಸ್ ಆಗಿತ್ತು. ರಾಯಲ್ ಪ್ಯಾಲೇಸ್ ಏನಪ್ಪಾ ಅಂದ್ರೆ ರಾಜ ಅರಮನೆ. ಈ ರಾಜರು ಈ ಒಂದು ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಈ ಕಟ್ಟಡ ಈಗ ಏನಪ್ಪಾ ಶಾಂತ ರೀತಿಯಲ್ಲಿ ಈ ಒಂದು ಕಥೆಯನ್ನ ಹೇಳ್ತಾ ಇದೆ. ಆ ಒಂದು ಕಥೆಯನ್ನ ನಾವು ಅದರ ಮುಂದೆ ನಿಂತು ಅದರ ಇತಿಹಾಸ ಮತ್ತು ಸೌಂದರ್ಯವನ್ನ ಅರಿತುಕೊಳ್ಳೋಣ ಬನ್ನಿ. ಈ ಒಂದು ಗಗನ ಮಹಲ್ ನೋಡ್ತಿರ್ಬೋದು ಸ್ನೇಹಿತರೆ ನೀವು. ಈ ಗಗನ ಮಹಲ್ ಅನ್ನ 1ನೇ ಅಲಿ ಆದಿಲ್ ಶಾ ಅವರು ಯಾಕೆ ಕಟ್ಟಿದಾರಪ್ಪ ಅಂದ್ರೆ, ಈ ಒಂದು ಸಾಮ್ರಾಜ್ಯದಲ್ಲಿ ಆಗುವಂತ ಆಗುಹೋಗುಗಳು, ಸಭೆ ಸಮಾರಂಭಗಳನ್ನ ಇಲ್ಲಿ ಬಂದು ಚರ್ಚೆ ಮಾಡ್ತಾ ಇದ್ರು. ಜನರ ಒಂದು ಅಹವಾಲುಗಳನ್ನು ಇಲ್ಲಿ ಬಂದು ಚರ್ಚೆ ಮಾಡ್ತಾ ಇದ್ದಂತ ಒಂದು ಅದ್ಭುತದ ಕಟ್ಟಡವಾಗಿತ್ತು. ಆಗಿನ ಕಾಲದ ಒಂದು ನ್ಯಾಯ ಪಂಚಾಯಿತಿ ಅಂತಾನೆ ಹೇಳ್ಬೋದು. ಈಗಿನ ಕಾಲದಲ್ಲಿ ಯಾವ ರೀತಿ ನಮ್ಮ ಒಂದು ಪೊಲೀಸ್ ಸ್ಟೇಷನ್ಗಳಿವೆ, ಗ್ರಾಮ ಪಂಚಾಯಿತಿಗಳಿವೆ, ಹಳೆ ಒಂದು ಕಾಲದಲ್ಲಿ ನೋಡ್ತಿರ್ಬೋದು ಒಂದು ಗುರು ಹಿರಿಯರ ಸಮ್ಮುಖದಲ್ಲಿ ನ್ಯಾಯ ಯಾವ ರೀತಿ ತೋರ್ಪಡಿಸ್ತಾ ಇದ್ರು, ನೀವು ಫಿಲ್ಮ್ಗಳಲ್ಲಿ ನೋಡಿ ತಿಳ್ಕೊಂಡಿದ್ದೀರ. ಆ ರೀತಿ ಒಂದು ನ್ಯಾಯ ನೀತಿಗಳು ಈ ಒಂದು ಗಗನ ಮಹಲ್ ಅಲ್ಲಿ ನಡೀತಾ ಇದ್ವು ಸ್ನೇಹಿತರೆ. ಗಗನ ಮಹಲ್ ಅಲ್ಲಿ ನಡೀತಾ ಇದ್ವು. ಆ ರೀತಿ ಎಷ್ಟೋ ಒಂದು ವ್ಯಕ್ತಿಗಳಿಗೆ ಆಗಿರ್ಬೋದು, ಎಷ್ಟೋ ಒಂದು ಸಮಸ್ಯೆಗಳಿಗೆ ಆಗಿರ್ಬೋದು, ಎಷ್ಟೋ ಒಂದು ಪರಿಹಾರ ಸಿಗದಂತ ದೃಢವಾದಂತ ಕಷ್ಟಕರವಾದಂತ ಮಹಲ್ ಅಲ್ಲಿ ಉತ್ತರ ಸಿಕ್ಕಿತ್ತು, ನ್ಯಾಯ ಸಹ ಸಿಕ್ಕಿತ್ತು ಸ್ನೇಹಿತರೆ. ಈಗಿನ ಕಾಲದಲ್ಲಿ ಕೆಲಸ ಮಾಡುವಂತ ಕೋರ್ಟ್ಗಳು ಯಾವ ರೀತಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜಿಲ್ಲಾ ಕೋರ್ಟ್ಗಳಿವೆ, ಆ ರೀತಿ ಕೋರ್ಟಿನ ಒಂದು ಕೆಲಸವನ್ನು ಈ ಗಗನ ಮಹಲ್ 1561 ಸುಮಾರಿಗೆ ಮಾಡ್ತಾ ಇತ್ತು ಸ್ನೇಹಿತರೆ, ಮಾಡ್ತಾ ಇತ್ತು. ಅಂತ ಒಂದು ನ್ಯಾಯ ತೀರ್ಪು ನೀಡುವಂತ ಒಂದು ಆಗಿನ ಕಾಲದ ಕೋರ್ಟ್ ಮುಂದೆ ನಾವು ಇದೀವಿ ಸ್ನೇಹಿತರೆ. ಅಂತ ಕೋರ್ಟಿನ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡ್ತಿರ್ಬೋದು ಸ್ನೇಹಿತರೆ, ಈ ಒಂದು ಆಗಿನ ಕಾಲದ ಸುಪ್ರೀಂ ಕೋರ್ಟ್ ಅನ್ನ ನೋಡ್ತಾ ಇದೀವಿ ನಾವು. ಸುಪ್ರೀಂ ಕೋರ್ಟ್ ಮೀನ್ಸ್ ಆಗಿನ ಕಾಲಕ್ಕೆ ಆ ರಾಜನೇ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿದ್ದ, CJ ಆಗಿದ್ದ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾವ ರೀತಿ ಇದಾರೆ ಆ ರೀತಿ ಒಂದು ಆಗಿನ ಕಾಲದ 1ನೇ ಅಲಿ ಆದಿಲ್ ಶಾನೇ ಈ ಒಂದು CJ ಆಗಿ ಈ ಒಂದು ಗಗನ ಮಹಲ್ ಅನ್ನ ನಿರ್ಮಿಸಿದ್ದ. ಅದೇ ರೀತಿ ಇಲ್ಲಿ ಒಂದು ಸಭೆಗಳನ್ನು ನಡೆಸ್ತಾ ಇದ್ದ. ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವಂತ ಕೆಲಸವನ್ನು ಈ ಒಂದು ಬಹುಮನಿ ಸುಲ್ತಾನರ ರಾಜರು ಈ ಒಂದು ಗಗನ ಮಹಲ್ ಅಲ್ಲಿ ಮಾಡ್ತಾ ಇದ್ರು ಸ್ನೇಹಿತರೆ. ಅಂತ ಒಂದು ಕೋರ್ಟ್ ಅನ್ನ ನಾವು, ಅಂತ ಒಂದು ಸಭೆ ಸೇರುವಂತ, ಅಂತ ನ್ಯಾಯ ನೀಡುವಂತ ಒಂದು ಸ್ಥಳವನ್ನು ನಾವು ಈಗ ಹತ್ತಿರದಿಂದ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಹತ್ತಿರದಿಂದ ನೋಡ್ತಾ ಇದ್ವಿ. ನೋಡೋಣ ನಡ್ರಿ ಸ್ನೇಹಿತರೆ. ನಾವು ಒಂದು ಗಗನ ಮಹಲ್ ಒಳಗಡೆ ಹೋಗ್ತಾ ಇದ್ದೀವಿ. ಗಗನ ಮಹಲ್ ಮುಂದ್ಗಡೆ ಒಂದು ಅತಿ ದೊಡ್ಡ ಪಾರ್ಕ್ ಇದೆ, ನೋಡಬಹುದು ಸ್ನೇಹಿತರೆ ನೀವು. ಪಾರ್ಕಿನಲ್ಲಿ ಯಾವ ರೀತಿ ನಾಗರಿಕರು ಬಂದು ತಮ್ಮ ಸಂತೋಷದ ಕ್ಷಣಗಳನ್ನು ಕಳೀತಾ ಇದ್ದಾರೆ. ಈ ಒಂದು ಸಂತೋಷದ ಕ್ಷಣ ಆಗಿನ ಕಾಲದಲ್ಲಿ ನ್ಯಾಯ ತೀರ್ಪಿನ ಕ್ಷಣವಾಗಿತ್ತು ಸ್ನೇಹಿತರೆ. ಈ ಯಾವ ರೀತಿ ಸಂತೋಷದ ಕ್ಷಣಗಳನ್ನು ಈ ಜನರು ಕಳಿತಿದ್ದಾರೋ ಅದೇ ರೀತಿಯ ಆಗಿನ ಕಾಲದ ಒಂದು ನ್ಯಾಯವನ್ನು ಕೇಳಲು ಬಂದಂತ ಜನರು ಸಹ ಕಳಿತಾ ಇದ್ರು ಸ್ನೇಹಿತರೆ. ಯಾಕಂದ್ರೆ ಅವರಿಗೆ ಒಂದು ರಾಜನಿಂದ ಉತ್ತಮವಾದ ನ್ಯಾಯ ದೊರಕುತ್ತದೆ. ಈ ಒಂದು ನಮ್ಮ ರಾಜ ನಮ್ಗೆ ಉತ್ತಮವಾದ ನ್ಯಾಯ ಒದಗಿಸಿ ಕೊಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನೂರಾರು ಜನರು ಈ ಒಂದು ಗಗನ ಮಹಲ್ ಮುಂದ್ಗಡೆ ಈ ಒಂದು ಸಭೆಯಲ್ಲಿ ಸೇರ್ತಾ ಇದ್ರು ಸ್ನೇಹಿತರೆ. ನೋಡೋಣ, ಅಂತ ಒಂದು ಮಹಲ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವು. ಈಗ ಸಹ ಚರ್ಚೆಗಳಾಗುತ್ತೆ, ಈಗ ಸಹಲು ನ್ಯಾಯ ತೀರ್ಪುಗಳು ಆಗುತ್ತೆ. ಆದ್ರೆ ಈ ಒಂದು ಅಡ್ಡದಲ್ಲೆಲ್ಲ ಸ್ನೇಹಿತರೆ, ಈ ಒಂದು ಅಂಶದಲ್ಲಿ ನೋಡ್ತಿರ್ಬೋದು ಸ್ನೇಹಿತರು ಪಕ್ಕದಲ್ಲಿ ಕುಂತು ಜನ ಮಾತಾಡ್ತಾರೆ, ತಮ್ಮ ಸುಖ ದುಃಖಗಳನ್ನು ಹಂಚ್ಕೊಳ್ತಾರೆ, ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ, ತಮ್ಮ ಸ್ನೇಹಿತರ ಜೊತೆಗೆ, ತಮ್ಮ ಉತ್ತಮ ಒಂದು ಬಾಂಧವ್ಯ ಹೊಂದಿರುವಂತ ಗೆಳೆಯರ ಜೊತೆಗೆ, ತಮ್ಮ ಉತ್ತಮವಾದಂತ ಅತ್ಯುತ್ತಮವಾದಂತ ಟೈಮನ್ನ ಇಲ್ಲಿ ಸ್ಪೆಂಡ್ ಮಾಡ್ತಾರೆ ಸ್ನೇಹಿತರೆ. ತಮ್ಮಲ್ಲೇ ತಮಗೆ ನ್ಯಾಯಗಳನ್ನು ಕೊಟ್ಕೊಂಡು ತಮ್ಮ ಒಂದು ಒತ್ತಡದ ಬದುಕಿನಲ್ಲೂ ಸಹ ಇಂಥ ಅಮೂಲ್ಯವಾದ ಸಮಯವನ್ನು ಕಾಯ್ದಿರಿಸಿಕೊಂಡು ತಮ್ಮ ಉತ್ತಮವಾದ ಸಮಯವನ್ನು ಕಳೀತಾರೆ ಸ್ನೇಹಿತರೆ. ನೋಡ್ತಿರ್ಬೋದು ನೀವು. ನೋಡ್ಬೋದು ಸ್ನೇಹಿತರೆ, ಈ ಒಂದು ಗಗನ ಮಹಲ್ ಇದೊಂದು ಭವ್ಯವಾದ ಕಟ್ಟಡವಾಗಿತ್ತು. ದ್ವಿಮಹಡಿಯ ಒಂದು ಕಟ್ಟಡವಾಗಿತ್ತು. ಮೇಲ್ಗಡೆ ಒಂದು ರಾಜನ ಸಂಬಂಧಿಸಿದ ರಾಣಿಯರು ಮೇಲ್ಗಡೆ ವಾಸ ಮಾಡ್ತಿದ್ರು. ಅದರ ಒಂದು ಕೆಳಗಡೆ
ಈ ನ್ಯಾಯ ತೀರ್ಪುಗಳು ನಡೆದಿದ್ದು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ನೀವು ಗಮನಿಸ್ತಿರ್ಬೋದು ನೋಡಿ ಯಾವ ರೀತಿ ಆಸನಗಳ ವ್ಯವಸ್ಥೆ ಇತ್ತು ಅಂತ. ಈ ಮಿಡ್ಲಲ್ಲಿರುವಂತಹ ರಾಜನ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಯಾವ ರೀತಿ ಕಾನೂನು ಮಂತ್ರಿ ಯಾವ ರೀತಿ ಇದೆ ಆ ರೀತಿ ಮಂತ್ರಿಗಳು ಸಹ ಕೂತ್ಕೊಳ್ತಾ ಇದ್ರು ಅನ್ಸುತ್ತೆ ಮೇಲ್ಗಡೆ. ಆ ರೀತಿಯಾಗಿ ಇಲ್ಲಿ ನ್ಯಾಯ ತೀರ್ಪು ಆಗ್ತಾ ಇತ್ತು ಸ್ನೇಹಿತರೆ. ಅಂತ ಒಂದು ಭವ್ಯವಾದ ಇತಿಹಾಸ ಪೂರ್ವವುಳ್ಳ ಒಂದು ಸ್ಮಾರಕವನ್ನು ಗಮನಿಸ್ತಿದ್ದೇವೆ ಸ್ನೇಹಿತರೆ ನಾವು. ನೋಡ್ಬೋದು ಸ್ನೇಹಿತರೆ, ನಾವು ಒಂದು ಗಹನ ಮಾಲ್ನ ಮೆಟ್ಟಲು ಹೇಳ್ತಾ ಇದೀವಿ. ನೋಡೋಣ. ಭವ್ಯವಾದ ಅಂತ ಒಂದು ಗಹನ ಮಹಲ್ ಆಗಿದೆ ಸ್ನೇಹಿತರೆ, ನೀವು ನೋಡ್ತಿರ್ಬೋದು ನೋಡಿ. ಈ ಭವ್ಯವಾದ ಒಂದು ಗಹನ ಮಹಲ್ ಮೇಲ್ಗಡೆ ಈಗ ರಾಜ ಇಲ್ಲಿ ಕುಂತು ಈ ಒಂದು ಎಲ್ಲಾ ಸಭಿಕರಿಗೆ ಇಲ್ಲಿ ಹಿಂದೆ ಕಾಣದಂತ ಎಲ್ಲಾ ಒಂದು ಸಭಿಕರಿಗೆ ನ್ಯಾಯ ತೀರ್ಮಾನ ಕೊಡ್ತಾ ಇದ್ದ. ಈ ಸಾಮ್ರಾಜ್ಯಕ್ಕೆ ಬಂದು ಒದಗಿದಂತ ಕಷ್ಟಗಳನ್ನ, ಏನು ಸಮಸ್ಯೆಗಳಿವೆ ಎಂಬುದನ್ನ ಇಲ್ಲಿ ಬಗೆಹರಿಸ್ತಿದ್ದ ಅನ್ಸುತ್ತೆ. ಇಲ್ಲೇ ನಾನು ಈಗ ರಾಜ ಕುಳಿತುಕೊಳ್ಳುವಂತ ಸ್ಥಳದ ಒಂದು ಮೇಲೆ ಇದ್ದೀನಿ ಸ್ನೇಹಿತರೆ. ಆಗಿನ ಕಾಲದಲ್ಲಿ ರಾಜನಿಗೆ ಸಂಬಂಧಿಸಿದ ಮಂತ್ರಿ ಕೂಡ ಇಲ್ಲೆಲ್ಲ ಹಾಜರಿರ್ತಿತ್ತು ಅನ್ಸುತ್ತೆ. ಅವರಿಗೆ ಹಲವಾರು ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ವು. ಹಲವಾರು ಪ್ರಶ್ನೆಗಳಿಗೆ ಅವರು ತಮ್ಮ ಉತ್ತಮವಾದಂತ ನ್ಯಾಯ ತೀರ್ಮಾನ ನೀಡ್ತಾ ಇದ್ರು ಅನ್ಸುತ್ತೆ ಸ್ನೇಹಿತರೆ. ಆಗಿನ ಕಾಲದ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ತಾಲೂಕು ಕೋಟೆ ಇದೆ ಸ್ನೇಹಿತರೆ. ಅಂತ ಕೋರ್ಟಿನ ಮೇಲ್ಗಡೆ ಇದ್ದೀವಿ. ಅದರ ಹೆಸರೇ ಒಂದು ಗಗನ ಮಹಲ್. ಗಗನ ಮಹಲ್ ಅಂದ್ರೆ ಗಗನ ಮೀನ್ಸ್ ಆಕಾಶ, ಮಹಲ್ ಅಂದ್ರೆ ಅರಮನೆ. ಈ ಅರಮನೆಯನ್ನು ಆಕಾಶದೆತ್ತರಕ್ಕೆ ಒಯ್ಯುವಂತ ಆಕಾಶದೆತ್ತರಕ್ಕೆ ಹೋಲಿಸುವ ಒಂದು ಪ್ರಯತ್ನ ಆಗಿತ್ತು. ಅಂತ ಒಂದು ಮಹಲ್ ಅನ್ನ ಆಗಿನ 1ನೇ ಅಲಿ ಆದಿಲ್ ಶಾ ಅವರು ಕಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಆದ್ರೆ ಈಗ ಕಾಲಾನಂತರದಲ್ಲಿ ಭವ್ಯವಾದಂತ ಅರಮನೆ ಒಂದು ಭಾಗದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ದೇವೆ, ನೋಡ್ಬೋದು. ಅಂತ ಒಂದು ಕಟ್ಟಡದ ಮೇಲೆ ಇದೀವಿ ಸ್ನೇಹಿತರೆ ನಾವು. ನೋಡಿ, ರಾಜ ಈ ದ್ವಾರದಿಂದನೋ ಅಥವಾ ಆ ಕಡೆ ದ್ವಾರದಿಂದನೋ ಬರ್ತಾ ಇದ್ದ ಅನ್ಸುತ್ತೆ. ಅಲ್ಲಿ ಒಂದು ದ್ವಾರ ಇದೆ, ಆಪೋಸಿಟ್ ಈ ಕಡೆ ಒಂದು ದ್ವಾರ ಇದೆ. ರಾಜರ ಬರ್ತಿದ್ದಂತ ಸಂದರ್ಭದಲ್ಲಿ ಕಾವಲುಗಾರರು ನಿಂತು ಅವ್ರನ್ನ ಬರು ಮಾಡಿಕೊಳ್ತಿದ್ರು. ನೀವು ನೋಡ್ತಿರ್ಬೋದು, ಫಿಲ್ಮ್ಗಳಲ್ಲಿ ನೀವು ನೋಡ್ತೀರಾ, ಬಹುಪರಾಕ್ 1ನೇ ಅಲಿ ಆದಿಲ್ ಶಾನಿಗೆ ಬಹುಪರಾಕ್ ಅಂತ ಕೂಗುಗಳು ಕೇಳ್ತಾ ಇದ್ವು ಅನ್ಸುತ್ತೆ. ಅಲ್ಲಿದ್ದಂತ ಸಭಿಕರು ಎದ್ದು ನಿಂತು ಅವರಿಗೆ ಗೌರವ ಸೂಚಿಸುತ್ತಿದ್ರು ಅನ್ಸುತ್ತೆ. ಅಂತ ಒಂದು ಕಲ್ಪನೆಗಳನ್ನ ನಾನು ಇಲ್ಲಿ ನಿಂತು ಅನುಭವಿಸ್ತಾ ಇದ್ದೀನಿ. ಅಂತ ಒಂದು ಭವ್ಯವಾದ ಸ್ಮಾರಕ ಇಲ್ಲಿ, ಅಂತ ಸ್ಮಾರಕವನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಿರ್ಬೋದು ಸ್ನೇಹಿತರೆ, ನಾನು ಈ ಗಗನ ಮಹಲ್ನ ವೇದಿಕೆ ಮೇಲೆ ಇದ್ದೀನಿ. ಈ 9 ಕಮಾನುಗಳನ್ನ ಗಮನಿಸಿದ್ರೆ ಈ ಮಿಡ್ಲಲ್ಲಿರುವಂತ ಕಮಾನುಗಳು ಬಹುದೊಡ್ಡ ಕಮಾನುಗಳು. ಈ ಬಹುದೊಡ್ಡ ಕಮಾನಲ್ಲಿ ಸೆಂಟ್ರಲ್ ಮಧ್ಯದಲ್ಲಿರುವಂತ ಕಮಾನು ದೊಡ್ಡ ಕಮಾನಾಗಿದೆ. ಆದ್ರಿಂದ ನನ್ನ ಒಂದು ಅನಿಸಿಕೆ ಪ್ರಕಾರ ಇದರ ನೇರವಾಗಿ ಇಲ್ಲಿನ ರಾಜ ಕೂಡ್ತಾ ಇದ್ದ, ಇದರ ಪಕ್ಕದಲ್ಲಿ ರಾಣಿಯರು ಅಥವಾ ಅವನಿಗೆ ಮಂತ್ರಿಮಂಡಲಕ್ಕೆ ಸಂಬಂಧಿಸಿದ ಮಂತ್ರಿಗಳು ಕೂಡ್ತಾ ಇದ್ರು ಅನ್ಸುತ್ತೆ. ಪಕ್ಕದಲ್ಲಿ ಇರುವಂತ 6 ಮಂತ್ರಿಗಳು ಕೂಡ್ತಾ ಇದ್ರು ಅನ್ಸುತ್ತೆ. ಈ ಮೇಲ್ಗಡೆ ಏನ್ ಕಾಣ್ತಾ ಇದೆ, ಅಲ್ಲಿದ್ದ ರಾಜಮನೆ ಅಥವಾ ರಾಣಿಯರು ಈ ಒಂದು ಸಭೆಯನ್ನ ವೀಕ್ಷಣೆ ಮಾಡ್ತಾ ಇದ್ರು ಅನ್ಸುತ್ತೆ, ಆ ಕಡೆ ಈ ಕಡೆ ಇದ್ದ. ಯಾಕಂದ್ರೆ ರಾಜನ ಕೊಡುವಂತ ನಿರ್ಧಾರ ಯಾವ ರೀತಿ ಪ್ರಭಾವ ಬೀರ್ಬೋದು, ಅವರು ಯಾವ ರೀತಿ ನ್ಯಾಯಗಳನ್ನ ನಿರ್ಣಯ ಮಾಡ್ತಾರೆ ಅನ್ನೋದು ರಾಣಿಯರಿಗೂ ಸಹ ಕ್ಯೂರಿಯಾಸಿಟಿ ಇರುತ್ತೆ. ಆ ಒಂದು ಕ್ಯೂರಿಯಾಸಿಟಿನ ಅವರು ಈ ಮೇಲ್ಗಡೆ ನಿಂತು ನೋಡ್ತಾ ಇದ್ರು ಅನ್ಸುತ್ತೆ, ನೋಡ್ಬೋದು ಸ್ನೇಹಿತರೆ. ಆ ಒಂದು ರಾಜನ ಕೂಡ್ತಾ ಇದ್ದಂತ ನೇರವಾದ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಇದೇ ಒಂದು ಜಾಗದಲ್ಲಿ ಹಲವಾರು ಜನರು ತಮ್ಮ ಒಂದು ನ್ಯಾಯ ಕೇಳಲು ಇಲ್ಲಿ ಬರ್ತಾ ಇದ್ರು. ನ್ಯಾಯ ಕೇಳಿ ಅವರ ಒಂದು ನ್ಯಾಯನ ಪಡ್ಕೊಂಡು ಹೋಗ್ತಾ ಇದ್ರು. ಅದೇ ಒಂದು ಸ್ಥಳವನ್ನು ನೀವು ಗಮನಿಸ್ತಾ ಇದ್ದೀರಾ, ನೋಡ್ತಿರ್ಬೋದು. ಅಂತ ಒಂದು ಸ್ಮಾರಕದಲ್ಲಿ ನಾವಿದ್ದೀವಿ ಸ್ನೇಹಿತರೆ, ನೋಡ್ಬೋದು. ಗಗನ ಮಹಲ್ ವೀಕ್ಷಣೆ ಮಾಡ್ಬೋದು. ಈಗ ನಾನು ಯಾವ ರೀತಿ ರಾಜರೋಷವಾಗಿ ಇಲ್ಲಿ ಕೂತಿದ್ದೇನೋ ಅದೇ ರೀತಿ ರಾಜರೋಷವಾಗಿ ರಾಜ ಮತ್ತು ರಾಜನ ಮಂತ್ರಿ ಮಂಡಳ ಇಲ್ಲೇ ಕೂಡ್ತಾ ಇತ್ತು. ಇಲ್ಲಿ ಯಾವ ರೀತಿ ಜನರು ಕುತ್ಕೊಂಡವರು ಅದೇ ರೀತಿಯಾಗಿ ನ್ಯಾಯಕ್ಕಾಗಿ ಜನರು ಇದೇ ಬಂದು ಅವರ ಒಂದು ನಿಲ್ತಾ ಇದ್ರು ಅನ್ಸುತ್ತೆ. ಅವರು ತಮ್ಮ ಒಂದು ನ್ಯಾಯಕ್ಕಾಗಿ ನಿಂತು ಇಲ್ಲಿಂದ ನ್ಯಾಯ ಪಡ್ಕೊಂಡು ಹೋಗ್ತಾ ಇದ್ರು ಅನ್ಸುತ್ತೆ. ರಾಜ ಯಾವ್ದಾದ್ರು ನ್ಯಾಯ ಹೊರಡಿಸಿದ್ರೆ ಇಡೀ ಸಾಮ್ರಾಜ್ಯಕ್ಕೆ ಅನ್ವಯವಾಗುವಂತ
ನ್ಯಾಯನ ಒದಗಿಸ್ತಾ ಇದ್ರು. ಅಂತ ನ್ಯಾಯಗಳು ಇಡೀ ಒಂದು ಸಾಮ್ರಾಜ್ಯ, ಬಹುಮನಿ ಸುಲ್ತಾನರ ಸಾಮ್ರಾಜ್ಯದ ತುಂಬೆಲ್ಲ ಹರಡ್ತಾ ಇತ್ತು. ಇಲ್ಲಿದ್ದಾನೆ ಡಂಗುರ ಸಾರ್ತಾ ಇದ್ರು, ಇಲ್ಲಿದ್ದಾನೆ ಎಲ್ಲಾ ಮಾಹಿತಿಗಳು ಒಂದು ದೇಶದಿಂದ ಮತ್ತೊಂದಕ್ಕೆ ಹೋಗ್ತಾ ಇತ್ತು ಎಂಬುದನ್ನ ನಾವು ಗಮನಿಸಬಹುದು. ಅಂತ ಒಂದು ಅದ್ಭುತವಾದ ಸ್ಮಾರಕ ಗಗನ ಮಹಲ್ ಸ್ನೇಹಿತರೆ. ಗಗನ ಮಹಲ್ ಅಂತ ಒಂದು ಸ್ಮಾರಕ ನೋಡಕ್ ಬಂದಿದ್ದೀನಿ ಸ್ನೇಹಿತರೆ ನಾನು. ಆ ಒಂದು ಗಗನ ಮಹಲ್ ಅಲ್ಲಿ ಎಲ್ಲಾ ತೀರ್ಮಾನಗಳು ಆಗ್ತಾ ಇದ್ವು. ಜನರಿಗೆ ಒಂದು ಆಗಿನ ಕಾಲಕ್ಕೆ ಉತ್ತಮ ನ್ಯಾಯ ದೊರಕ್ತಿತ್ತು ಅನ್ಸುತ್ತೆ. ಅದಕ್ಕಾಗಿ ಅವರು ಅಷ್ಟು ಸಮೃದ್ಧವಾಗಿದ್ರು, ಅಷ್ಟೆಲ್ಲ ಸಾಮ್ರಾಜ್ಯಗಳನ್ನ ಕಟ್ಟಿದ್ರು, ಅಷ್ಟೆಲ್ಲ ಭವ್ಯವಾದ ಸ್ಮಾರಕಗಳನ್ನು ಕಟ್ಟಿ ಹೋಗವ್ರೆ, ಮುಂದಿನ ಪೀಳಿಗೆಗೆ ಇಷ್ಟು ಉಳಿಸಿ ಹೋಗವ್ರೆ. ಆ ಒಂದು ಕಾರಣದಿಂದ ನಾವು ಈಗ ಸಹ ಅವರ ಒಂದು ಭವ್ಯವಾದ ಸ್ಮಾರಕಗಳನ್ನ ನೋಡ್ತಾ ಇದೀವಿ. ನೋಡ್ಬೋದು ಅವರ ನ್ಯಾಯ ತೀರ್ಮಾನಗಳು ಯಾವ ರೀತಿ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಅನ್ಸುತ್ತೆ ನಾನು ಇಲ್ಲಿ ನಿಂತು ಅರ್ಥಕೊಳ್ಳೋದೇನಪ್ಪಾ ಅಂದ್ರೆ ಇಲ್ಲೆಲ್ಲ ನಡೀತಾ ಇತ್ತು. ಹಲವಾರು ಮಂತ್ರಿ ಮಂಡಳ ಇಲ್ಲೇ ಬಂದು ಕೂಡ್ತಾ ಇತ್ತು. ಈ ಮುಂದೆ ಕಾಣ್ತಿರುವಂತ ಪ್ಲೇಸ್ ಅಲ್ಲಿ ಸಾರ್ವಜನಿಕರು ತಮ್ಮ ಒಂದು ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು ತಂದು ರಾಜನ ಮುಂದೆ ತೋರ್ಪಡಿಸ್ತಾ ಇದ್ರು ಅನ್ಸುತ್ತೆ. ಹೌದು, ನನಗೆ ಇಲ್ಲಿ ನಿಂತಂತ ಸಂದರ್ಭದಲ್ಲಿ ಅನುಭವ ಆಗ್ತಾ ಇದೆ ಸ್ನೇಹಿತರೆ. ನೀವು ಇಂತ ಭವ್ಯವಾದ ಸ್ಮಾರಕಗಳನ್ನು ನೋಡಿರ್ತೀರ, ಆದ್ರೆ ನಮ್ಮ ಒಂದು ಉತ್ತರ ಕರ್ನಾಟಕದ ಅದ್ಭುತವಾದ ವಿಜಯಪುರ ಜಿಲ್ಲೆನ ಒಂದು ಸಾರಿ ಬಂದು ನೋಡಿ ಸ್ನೇಹಿತರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಾನು ಇದೆ ಸ್ನೇಹಿತರೆ. ಆ ಒಂದು ಎಲ್ಲಾ ಅಂಶಗಳನ್ನ ನಾವಿಲ್ಲಿ ಗಮನಿಸಬಹುದು. ಉತ್ತರ ಕರ್ನಾಟಕದ ಜನ ಎಷ್ಟು ಚೆನ್ನಾಗಿರ್ತಾರೋ ಎಲ್ಲಿರುವಂತಹ ಸಂಸ್ಕೃತಿ, ಇತಿಹಾಸ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ರು ನೀವು ಯಾರಾದ್ರೂ ತಪ್ಪದೆ ಈ ಒಂದು ವಿಜಯಪುರಕ್ಕೆ ಬಂದಂತ ಸಂದರ್ಭದಲ್ಲಿ ಬನ್ನಿ. ಇಂತ ಎಲ್ಲಾ ಅದ್ಭುತವಾದ ಸ್ಮಾರಕಗಳನ್ನ ನೋಡಿ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಳ್ಳೋದು ಬಹಳ ಅತ್ಯುತ್ತಮ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಯಾಕಂದ್ರೆ ಆಗಿನ ಕಾಲದ ಒಂದು ಅಂಶಗಳನ್ನ ಗಮನಿಸಿದ್ರೆ ನಾವು ಈಗ ಏನ್ ಮಾಡ್ತಾ ಇದೀವಿ ಎಂಬುದು ನಮಗೆ ಬಹಳ ಅರಿವಾಗುತ್ತೆ. ಈಗಿನ ಕೋರ್ಟ್ಗಳು, ಕಚೇರಿಗಳು ನೋಡ್ತಾ ಇರ್ಬೋದು, ವರ್ಷಾನುಗಟ್ಲೆ ಒಂದು ಕೇಸನ್ನ ವರ್ಷಾನುಗಟ್ಲೆ ಹೋಯ್ತಿದೆ. ಒಂದು ಏನಪ್ಪಾ ಗಾದೆ ಇದೆ, ಏನಪ್ಪಾ ಅಂದ್ರೆ ಒಂದು ಏನಾದ್ರೂ ಕೇಸ್ ಬಿತ್ತಂದ್ರೆ ಅವರ ಒಂದು ಮೆಟ್ಟಲ್ ಅಂದ್ರೆ ಚಪ್ಪಲಿಗಳು ಸವಿದು ಅರ್ಧರು ಒಂದೊಂದು ಕೇಸು ಬಗೆಹರಿಯಲ್ಲ ಸ್ನೇಹಿತರೆ. ಅಂತಂತ ಒಂದು ಕೇಸು ಬಗೆಹರಿಯಲ್ಲಿ ಒಂದು 4-5 ವರ್ಷ ಆಗ್ತಾ ಇದೆ. ನಮ್ಮ ಒಂದು ಕೋರ್ಟ್ಗಳಲ್ಲಿ ಸಾವಿರಾರು ಲಕ್ಷಾನುಗಟ್ಟಲು ಕೇಸುಗಳು ಪೆಂಡಿಂಗ್ ಇದೆ. ಇನ್ನಾದ್ರೂ ಈ ತಿಳ್ಳುಗುಡೆ ಇವತ್ತಾದ್ರೂ ಬಗೆಹರಿತಿಲ್ಲ ಅಂತಂತ ದೊಡ್ಡ ಕೇಸುಗಳಿವೆ. ಆದ್ರೆ ಆಗಿನ ಕಾಲದಲ್ಲಿ ಅಂತಂತ ಕೇಸುಗಳನ್ನ, ಅಂತಂತ ನ್ಯಾಯಗಳನ್ನ ಯಾವ ರೀತಿ ರಾಜರು ಕೊಟ್ಟಿರ್ಬೋದು ಸ್ನೇಹಿತರೆ, ನೀವು ನೋಡ್ತಿರ್ಬೋದು. ಯಾಕಂದ್ರೆ ನ್ಯಾಯ ಕೊಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನೀವೇ ಗಮನಿಸಿರ್ತೀರ, ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಕುಟುಂಬದ ಜನರೊಂದಿಗೆ ಬೆರೆತು ಅವರಿಗೆ ಯಾವ ರೀತಿ ನ್ಯಾಯ ಕೊಡ್ತೀರೋ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ ಅದನ್ನ ನೋಡ್ತೀರ. ಆದ್ರೆ ಇದು ಎಲ್ಲ ಸಮಾಜಕ್ಕೆ ಅಲ್ಲ, ಸಾಮ್ರಾಜ್ಯಕ್ಕೆ ಅಲ್ಲ ಕೊಡುವಂತ ನ್ಯಾಯ ಎಷ್ಟು ಇಂಪಾರ್ಟೆಂಟ್ ಅಂಬೋದು ನಿಮ್ಗೆ ಗೊತ್ತಾಗುತ್ತೆ. ಅಂತ ಒಂದು ಇಂಪಾರ್ಟೆಂಟ್ ನ ಕ್ಷಣಗಳನ್ನ ಈ ರಾಜರು ಆಗಿನ ಕಾಲಕ್ಕೆ ನಿಭಾಯಿಸ್ತಾ ಇದ್ರು ಅನ್ನೋದು ಎಷ್ಟು ಸತ್ಯನೋ ಅದೇ ಅಷ್ಟು ಸತ್ಯ ಈ ಒಂದು ಗಗನ ಮಹಲ್ ಸ್ನೇಹಿತರೆ. ಗಗನ ಮಹಲ್ ಅಂತ ಒಂದು ನ್ಯಾಯಗಳನ್ನ ನೀಡಿದಂತ, ಎಷ್ಟೋ ಸಮಸ್ಯೆಗಳು ಬಗೆಹರಿದಂತ ಸ್ಮಾರಕದಲ್ಲಿ ನಾನು ಇವತ್ತಿದ್ದೀನಿ. ಅಂತ ಸ್ಮಾರಕ ನಾನು ನೋಡಕ್ಕೆ ಬಂದಿದ್ದಕ್ಕೆ ನನಗೂ ಒಂದು ಒಳ್ಳೆ ಫೀಲ್ ಇದೆ. ಯಾಕಂದ್ರೆ ಅದು ಬೇರೆ ಯಾವ ಕಡೆ ಇಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ. ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲೇ ಇದೆ ಅನ್ನೋದಕ್ಕೆ ನನಗೂ ಒಂದು ಹೆಮ್ಮೆ. ಯಾಕಂದ್ರೆ ನನ್ನ ಹುಟ್ಟೂರು ಬಾಗಲವಾಡ, ಅದು ರಾಯಚೂರು ಜಿಲ್ಲೆ. ರಾಯಚೂರಿನ ಆಸುಪಾಸದಲ್ಲಿ ಇರುವಂತ ವಿಜಯಪುರಕ್ಕೂ ನಮ್ಮ ರಾಯಚೂರಿಗೂ ಏನಪ್ಪಾ ಸಂಬಂಧ ಅಂದ್ರೆ, ನಾವು ಎರಡು ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿ ಎರಡು ನಡುವೆ ಇರುವಂತ ಜನರು ಸ್ನೇಹಿತರೆ. ಪ್ರದೇಶದಲ್ಲಿರುವ ಜನರು ನೋಡ್ತಾ ಇರಬಹುದು. ಇಲ್ಲಿ ಬಹುಮನಿ ಸುಲ್ತಾನರು ಯಾವ ರೀತಿ ಆಳ್ವಿಕೆ ಮಾಡಿದ್ರು, ಅದೇ ರೀತಿ ನಮ್ಮಲ್ಲಿ ವಿಜಯನಗರದ ಅರಸರು ಶ್ರೀ ಕೃಷ್ಣದೇವರಾಯ ಸಹ ನಮ್ಮಲ್ಲಿ ಆಳಿದ್ರು. ನಮ್ಮ ಊರಿನ, ನಮ್ಮ ಸ್ಥಳಗಳ ಬಗ್ಗೆ ಅವರು ಎಷ್ಟೋ ಕಾಳಜಿಗಳನ್ನು ಹೊಂದಿದ್ರು. ಆ ಒಂದು ಪ್ರದೇಶಕ್ಕೆ ಎಷ್ಟೆಲ್ಲಾ ಕದನಗಳಾಗಿವೆ ಗೊತ್ತಿರಬಹುದು. ಅಷ್ಟು ಕದನಗಳನ್ನು ಮಾಡಿದಂತ ಎರಡು ಸುಲ್ತಾನರ ಸಾಮ್ರಾಜ್ಯಗಳನ್ನು ನಾನು ವೀಕ್ಷಣೆ ಮಾಡ್ತಿದ್ದೇನೆ. ಬಹುಮನಿ ಸುಲ್ತಾನರಾಗಿರ್ಬೋದು, ವಿಜಯನಗರದ ಅರಸರ ಒಂದು ಎಲ್ಲಾ ಸಾಮ್ರಾಜ್ಯಗಳನ್ನು ಓಡಾಡ್ತಾ ಇದ್ದೀನಿ. ಅವರ ಒಂದು ಕಲ್ಚರ್ಗಳನ್ನ ಅನ್ವೇಷಣೆ ಮಾಡ್ತಾ ಇದ್ದೀನಿ. ನೋಡಬಹುದು ಸ್ನೇಹಿತರೆ, ನೀವು ಅಂದಿನ ಕಾಲದ ನ್ಯಾಯಾಂಗವನ್ನು. ಆಗಿನ ಕಾಲದಲ್ಲಿ ರಾಜನೇ ಒಂದು ಅಂತಿಮ ನಿರ್ಧಾರವನ್ನು ನೀಡುವಂತ ರಾಜ ಆಗಿದ್ದ. ಅವನು ಏನ್ ಹೇಳ್ತಾನೋ ಅದೇ ಕಾನೂನು ನಡೀತಿತ್ತು, ಅದೇ ಒಂದು ಪ್ರಶಾಸನ ನಡೀತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಕಾನೂನು ಇದೆ, ಸಂವಿಧಾನ ಇದೆ, ಕೋರ್ಟ್ಗಳಿದೆ, ಕಚೇರಿಗಳಿವೆ. ಆದ್ರೂ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೆ ಏನ್ ವ್ಯತ್ಯಾಸಪ್ಪ ಅಂದ್ರೆ, ಯಾವ್ದಾದ್ರು ಮಸೂದೆ ಪಾಸ್ ಆಗ್ಬೇಕಂದ್ರೆ, ಯಾವ್ದಾದ್ರು ಒಂದು ಬಿಲ್ ಆಗ್ಬೇಕಂದ್ರೆ, ಅದೇ ಒಂದು ಕಾನೂನು ಆಗ್ಬೇಕಂದ್ರೆ ಎಷ್ಟು ಅಲ್ಲಾಡ್ತೇವೆ ಗೊತ್ತಾ. ಒಂದೇ ಯಾವ್ದಾದ್ರು ಒಂದು ಕೇಸ್ ಆಯ್ತಂದ್ರೆ ಇಲ್ಲಿದ್ದರಿಗೆ ಎಷ್ಟು ನೂರಾರು ಸಹಿಗಳು, ನೂರಾರು ಕಾಗದ ಪತ್ರಗಳ ಬದಲಾವಣೆಗಳು ಎಷ್ಟು ಆಗುತ್ತೆ. ಆ ಒಂದು ಕಾಲಕ್ಕೆ ನೋಡಿದ್ರೆ ಕೆಲಸಗಳು ಆದಷ್ಟು ಬೇಗ ಆಗ್ತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ರಾಜನೇ ಒಂದು ಅಂತಿಮವಾಗಿ ಈ ಕಟ್ಟಡ ಕಟ್ಟಬೇಕಾ, ಓಕೆ ಕಟ್ಟಡ ಆಗಿಬಿಡ್ತಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಅವ್ರ ಸಹಿ ಇವ್ರ ಸಹಿ ಹಂಗ ಹಿಂಗಂತೇಳಿ ಡಿಲೇ ಆಗುತ್ತೆ.
ನೋಡ್ತಿರ್ಬೋದು, ನೀವು ಗಮನಿಸಿದ್ರ. ಅದೇ ನ್ಯಾಯಗಳು ಆಗಿನ ಕಾಲದಲ್ಲಿ ಉತ್ತಮವಾಗಿತ್ತು, ಅತ್ಯುತ್ತಮವಾಗಿತ್ತು, ಏನು ಬೇಕಾರಾಗಿತ್ತು ಗೊತ್ತಿಲ್ಲ. ಆದ್ರೆ ಈಗಿನ ನಾವು ಎಂತ ಒಂದು ಸಮಾಜದಲ್ಲಿ ಇದ್ದೀವಿ ಅಂದ್ರೆ ಸ್ನೇಹಿತರೆ, ನಮ್ಮ ಒಂದು ಹಕ್ಕಿಗಾಗಿ ನಾವು ಓಡಾಡಕ್ಕೂ ಹಿಂದೆ ಮುಂದೆ ನೋಡುವಂತ ಕಾಲ ಆಗಿದೆ. ನಾವು ನೋಡ್ತಿರ್ಬೋದು, ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ದೆಹಲಿಯ ಒಂದು ಸೋನಂ ವಾಂಗ್ಚುಕ್ ಅವರು ನೀಟ್ ಪೇಪರ್ ಲೀಕ್ ಆಯ್ತು. ನೀಟ್ ಪೇಪರ್ ಲೀಕ್ ಆದ್ರಿಂದ 12 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಅವರ ಒಂದು ನ್ಯಾಯಕ್ಕಾಗಿ ಎಷ್ಟು ದಿನ, 26 ಡೇಸ್ ಟುಡೇ ಆಗಿದೆ ಸ್ನೇಹಿತರೆ. ಈ ಒಂದು ವಿಡಿಯೋ ಬರುವಷ್ಟಿಗೆ ಅವರ ಒಂದು ಸತ್ಯಾಗ್ರಹ ಎಷ್ಟು ದಿನ ಆಗಿರ್ತೋ ಗೊತ್ತಾಗಲ್ಲ. ಇಷ್ಟು ಹೋರಾಡ್ತವ್ರೆ, ಆದ್ರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ನೋಡ್ಬೋದು, ಆಗಿನ ಕಾಲದ ನ್ಯಾಯ, ಈಗಿನ ಕಾಲದ ನ್ಯಾಯ ಎಷ್ಟು ವ್ಯತ್ಯಾಸ ಇದೆ ಎಂಬುದನ್ನ. ಇದು ಕಾಲ ಬದಲಾವಣೆ ಸ್ನೇಹಿತರೆ. ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತ ಒಂದು ನೋಡ್ತಾ ಇದೀವಿ. ಆದ್ರೆ ಅದು ಯಾವುದು ಎಲ್ಲ ಉಲ್ಟಾ ಆಗ್ತಾ ಇದೆ. ಪ್ರಜೆಗಳಿಂದಲ್ಲ, ರಾಜಕೀಯ ವ್ಯಕ್ತಿಗಳಿಂದ, ರಾಜಕೀಯ ವ್ಯಕ್ತಿಗಳಿಗಾಗಿ, ರಾಜಕೀಯ ವ್ಯಕ್ತಿಗಳಿಗೋಸ್ಕರ ಇರುವಂತ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಆದಂಗ ಆಗ್ಬಿಟ್ಟಿದೆ ನಮ್ಮ ಒಂದು ಭಾರತದಲ್ಲಿ. ಅಂತ ಒಂದು ಸರ್ಕಾರದಲ್ಲಿ ಇದೀವಿ ನಾವು ಸ್ನೇಹಿತರೆ. ಅಂತ ಸರ್ಕಾರಕ್ಕೂ ಇಂದಿನ ರಾಜಮನೆತನಕ್ಕೂ ಯಾವುದೇ ಹೋಲಿಕೆ ಇಲ್ಲ. ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಅಂತ ಒಂದು ಅಂಶಗಳನ್ನು ನಾವು ನೋಡ್ತಾ ಇದೀವಿ. ಎಲ್ಲಿವರೆಗೆ ನಮ್ಮ ಒಂದು ಯುವಕರಿಗೆ ತಮ್ಮ ಒಂದು ಈ ಕೈಯಲ್ಲಿರುವಂತ ಅಸ್ತ್ರದ ಬಗ್ಗೆ ಅರಿವು ಆಗೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಒಂದು ದೇಶ ಹೀಗೆ ಉಳಿಯುತ್ತೆ ಸ್ನೇಹಿತರೆ, ಹೀಗೆ ಉಳಿಯುತ್ತೆ. ನೋಡೋಣ, ಈ ರೀತಿ ಒಂದು ನ್ಯಾಯ ನೀತಿ ಒಂದು ನೀಡಿದಂತ ಒಂದು ಗಗನ ಮಲ್ಲಲ್ಲಿದ್ದೀವಿ. ನೋಡೋಣ, ನಮಗೆ ಒಂದು ಮುಂದಿನ ನಮ್ಮ ಭವಿಷ್ಯದ ಪೀಳಿಗೆಗಳಿಗೆ ಯಾವ ರೀತಿ ಒಂದು ನ್ಯಾಯ ದೊರಕುತ್ತೆ ಎಂಬುದನ್ನ ಈ ವಿಡಿಯೋ ಬರೋಷ್ಟಿಗೆ ನಿಮಗೆ ಗೊತ್ತಾಗ್ಬೋದು ಅಂತ ಅನ್ಕೊಳ್ತೀನಿ. ನೋಡೋಣ, ಸೋನಂ ವಾಂಗ್ಚುಕ್ ಅವರಿಗೆ ಒಂದು ಬಿಗ್ ಸೆಲ್ಯೂಟ್ ಹೇಳ್ಬೇಕು ಸ್ನೇಹಿತರೆ. ಯಾಕಂದ್ರೆ ಅವರು ನಮ್ಮ ಫ್ಯೂಚರ್ನು ಉಳಿಸ್ತವ್ರೆ. ನಮ್ಮ ಹಿಂದಿನ ಪೀಳಿಗೆಯಲ್ಲಿ ಬರುವಂತ ನಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದು ಫ್ಯೂಚರ್ನ ಬಗ್ಗೆ ಕಾಳಜಿ ತೋರಿಸ್ತವ್ರೆ ಸ್ನೇಹಿತರೆ. ಅಂತ ಒಂದು ಸೋನಂ ವಾಂಗ್ಚುಕ್ ಅವರಿಗೆ ನನ್ನ ಒಂದು ಕಡೆಯಿಂದ ಬಿಗ್ ಸೆಲ್ಯೂಟ್ ಸ್ನೇಹಿತರೆ, ಬಿಗ್ ಸೆಲ್ಯೂಟ್. ವಿಡಿಯೋ ನೋಡಿದ್ರೆ ಏನು ಅನಿಸುತ್ತೆ ಸ್ನೇಹಿತರೆ ನಿಮಗೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ಒಂದು ಸ್ಮಾರಕ ಯಾವ ರೀತಿ ಅನಿಸ್ತು, ಆಗಿನ ನ್ಯಾಯ ನೀತಿಗಳು ಯಾವ ರೀತಿ ಇದ್ದವು, ಆದ್ರೆ ಈಗಿನ ನ್ಯಾಯ ನೀತಿಗಳಿಗೆ ಹೋಲಿಕೆ ಮಾಡಿದ್ರೆ ಆಗಿನ ನ್ಯಾಯ ನೀತಿಗಳು ಕಂಪೇರ್ ಮಾಡಿದ್ರೆ ಯಾವ್ದು ಬೆಸ್ಟ್ ಎಂಬುದನ್ನು ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯ ಮತ್ತೊಂದು ಮಗದೊಂದು ವಿಜಯಪುರದ ಎಪಿಸೋಡ್ ನಿಮ್ಮೊಂದಿಗೆ ಬರ್ತೀನಿ ಸ್ನೇಹಿತರೆ, ನಿಮ್ಮೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.